ಗುರುವೆ ಹೆಂಗಿದ್ರಿ ಎಲ್ರು? ತುಂಬಾ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ನಿಮ್ಗೋಸ್ಕರ ಒಂದು ಸೂಪರ್ ಆಗಿರ್ತಕ್ಕಂತ ಕಂಟೆಂಟ್ ತಗೊಂಬಂದಿದ್ದೀನಿ. ಅದೇನಪ್ಪಾ ಅಂತಂದ್ರೆ, ನೀವು ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡ್ತಿದ್ದೀರಾ ಅಂತಂದ್ರೆ, ಇಂಪಾರ್ಟೆಂಟ್ ಗುರು ಇದು. ಇದನ್ನ ನೀವು ತಿಳ್ಕೊಬೇಕು. ಯೂಟ್ಯೂಬ್ ಪ್ಲೇ ಬಟನ್ ಆಗಿರ್ಬೋದು. ಯೂಟ್ಯೂಬ್ ಅವರು ಕೆಲವೊಂದಿಷ್ಟು ಪ್ರಶಸ್ತಿಗಳನ್ನ ಯೂಟ್ಯೂಬರ್ ಗಳಿಗೆ ನೀಡ್ತಾರೆ. ಅದು ಏನಪ್ಪಾ ಅಂತಂದ್ರೆ, ನೀವು ಏನಾದ್ರೂ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳಮು. ಆ ಯೂಟ್ಯೂಬ್ ಮಾಡ್ತಾ ಇರೋದರ ನೀವು ಯಾವ ರೀತಿ ನೋಬೆಲ್ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿಗಳು ಯಾವ ರೀತಿ ಇದಾವೋ ಅದೇ ರೀತಿ ನಮ್ಮ ಒಂದು ಯೂಟ್ಯೂಬ್ ನಲ್ಲಿ ಬಂದ್ಬಿಟ್ಟು ಇದೇ ರೀತಿ ಇರುವಂತದ್ದು. ಹೆಂಗೆ ಅಂತಂದ್ರೆ, ಇವಾಗ ಹೇಳೋದಾದ್ರೆ ಯೂಟ್ಯೂಬ್ ಅಲ್ಲಿ ಗೋಲ್ಡನ್ ಪ್ಲೇ ಬಟನ್, ಸಿಲ್ವರ್ ಪ್ಲೇ ಬಟನ್, ಇಂತಹ ಪ್ರಶಸ್ತಿಗಳು ನಮ್ಗೆ ಸಿಗುವಂತದ್ದು. ಇದು ಯಾವಾಗೆಲ್ಲ ಸಿಗುತ್ತೆ. ಇದೆಲ್ಲ ಸಿಗ್ಬೇಕಂತಂದ್ರೆ ನಮ್ಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದಿರ್ಬೇಕು, ಇದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವುದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಮತ್ತೆ ಯಾವುದೇ ವಿಡಿಯೋಗಳು ನೋಡೋ ಅವಶ್ಯಕತೆನೇ ಇಲ್ಲ. ಇದೇ ವಿಡಿಯೋದಲ್ಲಿ ಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀರಿ. ಇದು ಬಂದ್ಬಿಟ್ಟು ನಮ್ಮ ಒಂದು youtube.com ಅಲ್ಲೇ ಹೋಗಿ ನಾನು ಚೆಕ್ ಮಾಡಿರುವಂತದ್ದು. ರಿಸರ್ಚ್ ಕೂಡ ಮಾಡಿ ನಿಮ್ ಮುಂದೆ ತಗೊಂಡ್ಬಂದಿರ್ತಕ್ಕಂಥದ್ದು. ಇವಾಗ ನಮ್ಮ ಒಬ್ಬ ಯೂಟ್ಯೂಬರ್ ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡ್ತಿದ್ದಾನೆ ಅಂತಂದ್ರೆ ಅವನಿಗೆ ಸೂಪರ್ ಆಗಿ ನ್ಯೂಸ್ ಬರ್ತಾ ಇತ್ತು. ಆಮೇಲೆ ಸಬ್ಸ್ಕ್ರೈಬರ್ಸ್ ಗಳು ದಿನೇ ದಿನೇ ಗ್ರೋ ಆಗ್ತಾ ಇದ್ವು. 1 ಲಕ್ಷ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಗಳನ್ನ ಹೊಂದಿರ್ತಕ್ಕಂಥವ್ರಿಗೆ ಇದು ಮುಂದೆ ಹೇಳ್ತೀನಿ ನಾನು. ಇವರಿಗೆ ಯೂಟ್ಯೂಬರ್ ಕೆಲವೊಂದಿಷ್ಟು ಪ್ರಶಸ್ತಿಗಳನ್ನು ಕೊಡ್ತಾರೆ. ಅದು ಸಿಲ್ವರ್ ಪ್ಲೇ ಬಟನ್, ಗೋಲ್ಡನ್ ಪ್ಲೇ ಬಟನ್, ಡೈಮಂಡ್ ಪ್ಲೇ ಬಟನ್, ಇಂತಹ ಯೂಟ್ಯೂಬ್ ಕ್ರಿಯೇಟರ್ಗೆ ಕೊಡುವಂತ ಪ್ರಶಸ್ತಿಗಳು. ಇವುಗಳನ್ನ ಯಾವಾಗ ಕೊಡ್ತಾರೆ, ಎಷ್ಟರಲ್ಲಿ ಕೊಡ್ತಾರೆ? ಬೆಂಗಳೂರಲ್ಲಿ ಮೇ 14ನೇ ತಾರೀಕು ಹಿಂದಿನ ದಿನಗಳಲ್ಲಿ ಯೂಟ್ಯೂಬ್ ಕೊಡ್ತಕ್ಕಂಥದ್ದು. ಇದು ಬಂದ್ಬಿಟ್ಟು ಮೊದ್ಲು ಹೆಂಗಿತ್ತು ಅಂತಂದ್ರೆ ಯೂಟ್ಯೂಬ್ ಕೇವಲ ಮನೋರಂಜನೆ ಆಗಿತ್ತು. ಆದ್ರೆ ಇವಾಗ ಕೆಲವೊಂದಿಷ್ಟು ಜನ ಇದ್ರಲ್ಲೇ ದುಡ್ಡು ಮಾಡ್ಕೊಂಡು ಇದ್ರಲ್ಲೇ ಇದನ್ನ ನಡ್ಸ್ಕೊಂಡು ಹೋಗ್ತಾ ಇರೋದು. ಇದ್ರಲ್ಲೇ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿ ಫೇಮಸ್ ಆದವರು ಕೂಡ ಇದ್ದಾರೆ. ಈ ರೀತಿ ನಮ್ಮ ಒಂದು ಯೂಟ್ಯೂಬ್ ಬೆಳೆದ್ ನಿಂತಿದೆ. ಅಂತವ್ರಿಗೆ ಕೆಲವೊಂದಿಷ್ಟು ಪ್ರಶಸ್ತಿಗಳು ಅನ್ನೋದು ಸಿಗ್ಬೇಕು ತಾನೆ. ಅದೇ ರೀತಿ ಇವೆ ಗೋಲ್ಡನ್ ಪ್ಲೇ ಬಟನ್, ಸಿಲ್ವರ್ ಪ್ಲೇ ಬಟನ್ ಇರುವಂತದ್ದು. ಇವಾಗ ಬನ್ನಿ. ನಿಮ್ಮ ಒಂದು ವಿಡಿಯೋ ಚೆನ್ನಾಗಿ ನ್ಯೂಸ್ ಹೋಗ್ತಾ ಇತ್ತು, 500 ಈ ರೀತಿ ಇದ್ರೆ ಕೊಡಕ್ ಆಗಲ್ಲ ಗುರು. ಅವರು ಏನಿಲ್ಲ ಅಂತಂದ್ರು 1 ಲಕ್ಷದವರೆಗೂ ರೀಚ್ ಆಗಿರ್ಬೇಕು ಅಂದ್ರೆ ಕೊಡ್ಬೋದು. ಇವಾಗ ಬನ್ನಿ ನಮ್ಮ ಒಂದು ಯೂಟ್ಯೂಬ್ ನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ವಿಡಿಯೋ ಸ್ಟಾರ್ಟ್ ಆಗ್ತಾ ಇದೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಶನ್ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬಂದೇ ತಲುಪುತ್ತೆ ಅಂತ ಹೇಳ್ತಾ ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ. ಇಲ್ಲಿ ಸೈಡ್ ಕಾಣಿಸ್ತಾ ಇದೆ ನೋಡಿ, ಈ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ. ಇದೇ ರೀತಿ ನಿಮ್ ಚಾನಲ್ ನ ಕೂಡ ಇದು ಪ್ರಮೋಟ್ ಮಾಡಬೇಕು ಅಂತಂದ್ರೆ ನಮ್ಮ ಒಂದು ವಿಡಿಯೋಗೆ ಯಾವ್ದಾದ್ರು ಒಂಥರ ಕಮೆಂಟ್ ಮಾಡಿರ್ಬೇಕು, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಬೇಕು, ಆಮೇಲೆ ಲೈಕ್ ಮಾಡಿರ್ಬೇಕು. ಈ ರೀತಿ ಮಾಡಿದ್ರೆ ನಿಮ್ದು ಕೂಡ ಚೆನ್ನಾಗಿ ಗ್ರೋ ಆಗುವಂತದ್ದು. ಸಾರಿ, ನಿಮ್ಮೊಂದು ಚಾನಲ್ ನು ಕೂಡ ನಾವಿಲ್ಲಿ ಇದು ಮಾಡ್ತೀವಿ. ಇವಾಗ ಬನ್ನಿ, ಯೂಟ್ಯೂಬ್ ಮನೋರಂಜನೆ ಕಠಿಣ ಪರಿಶ್ರಮ ದಿಂದ ವಿಡಿಯೋ ಮಾಡೋ ರೀಚ್ ಸಿಗುವಂತದ್ದು. ಇವಾಗ ನಮ್ಮ ಒಂದು ಸಿಲ್ವರ್ ಪ್ಲೇ ಬಟನ್ ಯಾವಾಗ ಸಿಗುತ್ತೆ ಅಂತಂದ್ರೆ, ಸಿಲ್ವರ್ ಪ್ಲೇ ಬಟನ್ ಸಿಗ್ಬೇಕು ಅಂತಂದ್ರೆ ನಮ್ಮ ಚಾನಲ್ ಅಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿರ್ಬೇಕು. 1 ಲಕ್ಷ ಸಬ್ಸ್ಕ್ರೈಬರ್ಸ್ ರೀಚ್ ಆದ್ರೆ ಕೆಲವೊಂದಿಷ್ಟು ಏನಾಗಿರುತ್ತೆ ಅಂತಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಇದಾವೆ. ಫಸ್ಟ್ ಇವೆಲ್ಲ ತಗೋಬೇಕಂತಂದ್ರೆ ಎಷ್ಟೋ ಸಬ್ಸ್ಕ್ರೈಬರ್ಸ್ ಇರ್ಬೇಕಂತ ಹೇಳ್ತೀನಿ ಮೊದ್ಲು. ಸಿಲ್ವರ್ ಪ್ಲೇ ಬಟನ್ ತೋರಿಸ್ತಾ ಇದೀನಲ್ಲ, ಇದು ಸಿಲ್ವರ್ ಪ್ಲೇ ಬಟನ್. ಇದನ್ನ ತಗೋಬೇಕು ಅಂತಂದ್ರೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಗಳನ್ನ ರೀಚ್ ಆಗಿರ್ಬೇಕು. ಇವಾಗ ಗೋಲ್ಡನ್ ಪ್ಲೇ ಬಟನ್. ಇದು ಗೋಲ್ಡನ್ ಪ್ಲೇ ಬಟನ್ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಗಳನ್ನ ರೀಚ್ ಆಗಿರ್ಬೇಕು. ಚಂದಾಗಾರರನ್ನು ಹೊಂದಿರಬೇಕು. ಇದು ಸಬ್ಸ್ಕ್ರೈಬರ್ಸ್ ಅಲ್ಲ, ಚಂದಾಗಾರರನ್ನ ಹೊಂದಿದ್ರೆ 1 ಮಿಲಿಯನ್. ಇದು ಬಂದ್ಬಿಟ್ಟು ಸಿಗುವಂತಕ್ಕಂಥದ್ದು. ಇನ್ನು ಡೈಮಂಡ್ ಪ್ಲೇ ಬಟನ್ ಯಾವಾಗ ಸಿಗುತ್ತೆ ಅಂತಂದ್ರೆ ಇದು 1 ಕೋಟಿ ಅಂತಂದ್ರೆ 1 ಕೋಟಿ ಸಬ್ಸ್ಕ್ರೈಬರ್ಸ್ ಅಥವಾ 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅನ್ನೋದು ಕಂಪ್ಲೀಟ್ ಆಗಿರ್ಬೇಕು. ಇದು ಕಂಪ್ಲೀಟ್ ಆದ್ರೆ ನಮ್ಗೆ ಡೈಮಂಡ್ ಪ್ಲೇ ಬಟನ್ ಅಂತ ಸಿಗುತ್ತೆ.
ಇಲ್ಲಿ ತೋರಿಸ್ತಾ ಇದೀನಲ್ಲ ಇದೇ ಡೈಮಂಡ್ ಪ್ಲೇ ಬಟನ್. ಸೊ ಇದು ನಮ್ಗೆ ಸಿಗ್ಬೇಕು ಅಂತಂದ್ರೆ ಸೊ ಓಕೆ 10 ಲಕ್ಷ ಸಬ್ಸ್ಕ್ರೈಬರ್ಸ್ ಗಳನ್ನ ಹೊಂದಿರ್ಬೇಕು. ಇನ್ನು 1 ಲಕ್ಷ ವೀಕ್ಷಣೆ ಬಟನ್ ಸಿಗುತ್ತದೆ. ಓಕೆನಾ. ಇವಾಗ ನಮ್ ಮಾತಾಡೋದಾದ್ರೆ ಸೊ ಇದೆಲ್ಲ ಸಿಕ್ ಬಳಿಕೆ ನಮ್ಗೆ ಡೈರೆಕ್ಟ್ ಆಗಿ ಇದು ಬಂದ್ಬಿಡುತ್ತಾ ನಮ್ ಮನೆಗೆ ಅಂತ ಹೇಳೋದಾದ್ರೆ ಸೊ ಈ ರೀತಿ ಬರೋದಿಲ್ಲ. ಸೊ ಇದು ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿದಾವೆ. ಸೊ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಹೇಳಕ್ಕಿಂತ ಮುಂಚೆ ಸೊ ನೀವು ಇದನ್ನ ಕಂಪ್ಲೀಟ್ ಆದ್ಮೇಲೆ ಸೊ ನೀವು ಜಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನೀವು ಅದಕ್ಕೆ ನೀವು ಇಲ್ಲಿ ಅಪ್ಲೈ ಮಾಡ್ಬೇಕಾಗುತ್ತೆ. ಸೊ ಅದನ್ನ ಅಪ್ಲೈ ಮಾಡೋದು ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತಂದ್ರೆ ಸೊ ನಿಮ್ಗೆ ಒಂದು 10-15 ಕಮೆಂಟ್ಗಳು ಬಂದ್ರೆ ನಾನು ಇದ್ರ ಬಗ್ಗೆ ಒಂದು ಡೆಡಿಕೇಟ್ ಆಗಿ ವಿಡಿಯೋ ಮಾಡ್ತೀನಿ. ಸೊ ಇವಾಗ ನಮ್ಮ ಒಂದು ವಿಡಿಯೋ ಸೊ ಇವುಗಳನ್ನ ರೀಚ್ ಆದ್ಮೇಲೆ ಸೊ ಇವುಗಳನ್ನ ನಮ್ಗೆ ಇದು ಬಟನ್ಗಳು ಸಿಗ್ಬೇಕು ಅಂತಂದ್ರೆ ಯಾವ್ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಫಾಲೋ ಮಾಡಿರ್ಬೇಕು ಅಂತ ಇವಾಗ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಯೂಟ್ಯೂಬ್ ಏನ್ ಹೇಳುತ್ತೆ ಅಂತಂದ್ರೆ ನೀವು ಕೇವಲ ಇದನ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಸಿಗೋದಿಲ್ಲ. ಸೊ ನಿಮ್ಗೆ ಒಂದೊಂದು ವಿಡಿಯೋಗೆ 1,00,000ದವರೆಗೂ ನ್ಯೂಸ್ ಹೋಗ್ಬೇಕು. ಸೊ ಇದು ಹೋಗೋದ್ರಿಂದ ಸೊ ನಿಮ್ಗೆ ಯೂಟ್ಯೂಬ್ ಅವರು ಕೊಡ್ತಕ್ಕಂಥದ್ದು ಸೊ ಗೋಲ್ಡನ್ ಪ್ಲೇ ಬಟನ್, ಸಿಲ್ವರ್ ಪ್ಲೇ ಬಟನ್ ಇರುವಂತದ್ದು. ಸೊ ಅದು ಬಿಟ್ಬಿಟ್ಟು ಒಂದ್ ವಿಡಿಯೋ ಕೇವಲ 500 ನ್ಯೂಸು, ಸೊ 200 ನ್ಯೂಸು, 100 ಈ ರೀತಿ ಹೋಗ್ತಾ ಇದ್ರೆ ನಿಮ್ಗೆ ಯಾವುದೇ ತರಹದ ಬಟನ್ಗಳು ಪ್ರಶಸ್ತಿಗಳನ್ನ ತಗೊಳ್ಳಿಕ್ಕೆ ಅರ್ಹ ಇರಲ್ಲ ಅಂತ ಯೂಟ್ಯೂಬ್ ಸ್ಪಷ್ಟವಾಗಿ ನಮ್ಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಸೊ ಇಲ್ಲಿ ಸೊ ಗೋಲ್ಡನ್ ಪ್ಲೇ ಬಟನ್ ನಮ್ಗೆ ಸಿಗ್ಬೇಕು ಅಂತಂದ್ರೆ ಸೊ ನಾವು ಕೆಲವೊಂದಿಷ್ಟು ಯೂಟ್ಯೂಬ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಫಾಲೋ ಮಾಡಿರ್ಬೇಕು. ಸೊ ಇದನ್ನ ನಾವು ಫಾಲೋ ಮಾಡಿತಿಲ್ಲ ಅಂತಂದ್ರೆ ಸೊ ನಮ್ಗೆ ಈ ಒಂದು ಗೋಲ್ಡನ್ ಪ್ಲೇ ಬಟನ್ ಸಿಗೋದಿಲ್ಲ. ಸೊ ಓಕೆನಾ. ಸೊ ಇದು ನಮ್ಗೆ ಸಿಗೋದಿಲ್ಲ. ಓಕೆನಾ. ಸೊ ಇವಾಗ ನಮ್ಗೆ ಸಿಗ್ಬೇಕು ಅಂತಂದ್ರೆ ನಾವು ಡೈಲಿ ಚೆನ್ನಾಗಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ಬೇಕು. ಡೈಲಿ ಅಂತಂದ್ರೆ ಆ ರೀತಿ ಅಲ್ಲ, ಕನ್ಸಿಸ್ಟೆಂಟಿನ ನಾವಿಲ್ಲಿ ಮೇಂಟೈನ್ ಮಾಡ್ಬೇಕಾಗುತ್ತೆ. ಸೊ ನಾವು ಕನ್ಸಿಸ್ಟೆಂಟಿನ ಮೇಂಟೈನ್ ಮಾಡ್ಲಿಲ್ಲ ಅಂತಂದ್ರೆ ಸೊ ನಾವು ಇದನ್ನ ತಗೊಳಕ್ಕೆ ಅರ್ಹ ಇರಲ್ಲ. ಸೊ ಇವಾಗ ನಾವ್ ಹೇಳೋದಾದ್ರೆ ಸೊ ನೀವು ಒಂದ್ ವಾರಕ್ಕೊಂದ್ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅಂತಂದ್ರೆ ಸೊ ಇದನ್ನ ತಗೊಳ್ಳೋ ಟೈಮಲ್ಲಿ ನೀವು ಅಪ್ಲೋಡ್ ಮಾಡ್ಲೇಬೇಕಾಗಿರ್ತಕ್ಕಂಥದ್ದು. ಸೊ ಅದನ್ನ ಬಿಟ್ಬಿಟ್ಟು ಒಂದ್ ಸಾರಿ ಮಿಸ್ ಆದ್ರೂ ಓಕೆ, 1-2 ಸಾರಿ ಸೊ ಅದೇ ರಿಪೀಟ್ ಆಗಿ ಸಿಕ್ಕಿ ಟೈಮಿಗೆ ಹಾಕಿದ್ರೆ ಸೊ ನಿಮ್ಗೆ ಈ ಬಟನ್ ಸಿಗೋದಿಲ್ಲ. ಸೊ ಇವಾಗ ಮುಂದಿನ ಸುದ್ದಿನ ನೋಡ್ತಾ ಹೋಗೋಣ ಬನ್ನಿ. ಅದೇ ಹೇಳಿದ್ನಲ್ಲ ಗುರು, ನೇಮವಾಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು, ವಿಶಿಷ್ಟವಾಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಸೊ ಚೆನ್ನಾಗಿ ಜನಕ್ಕೆ ಒಳ್ಳೆ ತರ ಕಂಟೆಂಟ್ ಗಳನ್ನ ಕೊಡಬೇಕು. ಸೊ ಇದರಿಂದ ಮಾಡೋದ್ರಿಂದ ನಿಮ್ಗೆ ಸಿಗುವಂತದ್ದು. ಇನ್ನೊಂದೇನಪ್ಪಾ ಅಂತಂದ್ರೆ ಸೊ ಕೆಲವೊಂದ್ ಜನ ಏನ್ ಮಾಡ್ತಾರೆ ಅಂತಂದ್ರೆ ಕೆಲವೊಂದಿಷ್ಟು ಪಿಕ್ಚರ್ ಗಳು ಇರ್ತಾವ ನೋಡಿ. ಸೊ ಒಂದು ಪಿಕ್ಚರ್ ಗಳನ್ನ ಡೈರೆಕ್ಟ್ ಈ ರೀತಿ ಕ್ಯಾಮ್ರಾ ಮುಂದೆ ಈ ರೀತಿ ಇದು ಮಾಡ್ಕೊಂಡ್ಬಿಟ್ಟು ಡೈರೆಕ್ಟ್ ಅಪ್ಲೋಡ್ ಮಾಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಬಟನ್ ಗಳು ಸಿಗೋದಿಲ್ಲ ಫ್ರೆಂಡ್ಸ್. ಸೊ ನೀವು ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನ್ಯಾಚುರಲ್ ಆಗಿ ನಿಮ್ದೇ ಜೆನ್ಯೂನ್ ಕಂಟೆಂಟ್ ಗಳು ಇರಬೇಕು. ಸೊ ನೀವೇ ಕ್ರಿಯೇಟ್ ಮಾಡಿರ್ತಕ್ಕಂತ ಒಂದು ಜೆನ್ಯೂನ್ ಕಂಟೆಂಟ್ ಗಳಿದ್ರೆ ನಿಮ್ಗೆ ಸಿಗುವಂತದ್ದು ಫ್ರೆಂಡ್ಸ್. ಸೊ ಅದನ್ನ ಬಿಟ್ಬಿಟ್ಟು ನೀವು ಸುಮ್ನೆ ಏನಾದ್ರು ಒಂದು ಶೂಟ್ ಮಾಡಿ ಹಾಕ್ಬಿಟ್ಟು ಸೊ ಅಥವಾ ಏನಾದ್ರು ಕೆಟ್ಟ ಕಂಟೆಂಟ್ ಗಳನ್ನ ಅಪ್ಲೋಡ್ ಮಾಡೋದಾಗಿರ್ಬೋದು, ಅಥವಾ ಇನ್ನೊಂದೇನಂತಂದ್ರೆ ಅಥವಾ ನೀವು ಇಲ್ಲಿ ಬಂದ್ಬಿಟ್ಟು ಸೊ ಯೂಟ್ಯೂಬ್ ನಲ್ಲಿ ಬೇರೆಯವರ ಒಂದು ಕೆಲವೊಂದಿಷ್ಟು ಇದು ಇರ್ತಾವ ನೋಡಿ ವಿಡಿಯೋಸ್ ಗಳನ್ನ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಸೊ ಅದಕ್ಕೆ ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಹಾಕಿ ಸೊ ಅದರಿಂದ ನೀವು ಇವು ಪ್ರಶಸ್ತಿಗಳನ್ನು ಪಡೆಯೋಕ್ಕಾಗೋದಿಲ್ಲ ಅಂತ ಯೂಟ್ಯೂಬ್ ರೂಲ್ಸ್ ಅಂಡ್ ಫಸ್ಟ್ ಇಲ್ಲ ಆಗ ನಮ್ಗೆ ಸ್ಪಷ್ಟವಾಗಿ ತಿಳಿಸ್ಕೊಡುವಂತದ್ದು. ಸೊ ಏನಿಲ್ಲ, ಸೊ ಇವುಗಳನ್ನ ಪಡಿಬೇಕು ಅಂತಂದ್ರೆ ಮೇನ್ ಆಗಿ ಸೊ ಜಸ್ಟ್ ಎಲ್ಲ ಯೂಟ್ಯೂಬ್ ಒಟ್ಟು ರೂಲ್ಸ್ ಫಾಲೋ ಮಾಡಿ. ಸೊ ನೀವು ಜೆನ್ಯೂನ್ ಆಗಿದ್ರೆ ಗ್ಯಾರಂಟಿ ನಿಮ್ಗೆ ಸಿಗುವಂತದ್ದು. ಸೊ ನೀವು ಜೆನ್ಯೂನ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಯಾವ್ದು ಕೂಡ ಸಿಗೋದಿಲ್ಲ. ಸೊ ಇದು ನಮ್ಮ ಒಂದು ವಿಡಿಯೋ. ಸೊ ವಿಡಿಯೋ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ನಿಮ್ಮ ಒಂದು ಯೂಟ್ಯೂಬ್ ನ ಕೂಡ ಪ್ರಮೋಟ್ ಮಾಡ್ಬೇಕು ಅಂತಂದ್ರೆ ಹೇಳಿದ್ನೆಲ್ಲ ಒಂದ್ ಲೈಕ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಆಮೇಲೆ ಏನಾದ್ರು ಒಂದನ್ನ ಕಮೆಂಟ್ ಮಾಡಿದ್ರು ಕೂಡ ಸೊ ನಿಮ್ ಕಮೆಂಟ್ ನಮ್ಗೆ ಇಷ್ಟ ಆದ್ರೆ ನಾವು ನಿಮ್ಮ ಒಂದು ಚಾನಲ್ ಕೂಡ ಪ್ರಮೋಟ್ ಮಾಡುವಂತ ಸಾಧ್ಯತೆ ತುಂಬಾ ಇರುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಇದೇ ರೀತಿ ಮುಂದಿನ ವಿಡಿಯೋಗಳು ಬೇಕು ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೀವು ಮತ್ತೆ ಸಿಗ್ತೀನಿ. ಜಂಜೆ ಕರ್ನಾಟಕ ಮಾತೆ.